ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಷ್ಟು ದಿನಗಳಿಂದ ನನ್ನ ಚಾನಲ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದೊಂದೇ ವೀಡಿಯೋಸ್ನ ಹಾಕ್ತಾ ಬಂದಿದ್ದೆ. ಸೀರೆ ಶಾಪಿಂಗ್ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹೇಗೆ ರೆಡಿ ಮಾಡ್ಕೋಬಹುದು, ಸ್ಯಾರಿ ಡ್ರ್ಯಾಪಿಂಗ್, ಹೀಗೆ ಹಬ್ಬಕ್ಕೆ ಬೇಕಾಗುವ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟ ವೀಡಿಯೋಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಬಂದಿದ್ದೆ. ನೀವೆಲ್ಲರೂ ಕೂಡ ಆ ವೀಡಿಯೋಸ್ನ ತುಂಬ ಪ್ರೀತಿಯಿಂದ ನೋಡಿದ್ದೀರಾ. ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಕೆಲವರು ಲೈಕ್ ಮಾಡಿದ್ದೀರಾ, ಕೆಲವರು ಕಾಮೆಂಟ್ ಮಾಡಿದ್ದೀರಾ, ಹಾಗೆ ಇನ್ನು ಕೆಲವರು ವೀಡಿಯೋಸ್ನ ವಾಚ್ ಮಾಡ್ತೀರಾ, ಆದರೆ ಸಬ್ಸ್ಕ್ರೈಬು ಮಾಡಲ್ಲ, ಲೈಕ್ಸ್ನೂ ಮಾಡಲ್ಲ. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನದೊಂದು ಸಣ್ಣ ಚಾನಲ್ ಆಗಿರ್ಬೋದು, ದೊಡ್ಡ ಚಾನಲ್ ಏನಲ್ಲ, ದೊಡ್ಡ ಆಡಿಯನ್ಸ್ ಕೂಡ ಇಲ್ಲ. ಆದರೂ ಈ ಸಣ್ಣ ಚಾನಲ್ಗೆ ಈಗ 330 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋದು ನನಗೆ ತುಂಬ ಖುಷಿ. 330 ಅನ್ನೋ ನಂಬರ್ ಬೇರೆಯವ್ರಿಗೆ ಸಣ್ಣದಾಗಿಯೇ ಕಾಣಿಸ್ಬೋದು, ಆದರೆ ನನಗೆ ಹಾಗಲ್ಲ. ಯಾಕಂದರೆ ಆ 330 330 ಜನ ಕೂಡ ಯಾರೋ ಒಬ್ಬೊಬ್ಬರು ನನ್ನ ವೀಡಿಯೋಸ್ ನೋಡ್ತಾರೆ, ಇಷ್ಟಪಟ್ಟು ಇನ್ನೂ ವೀಡಿಯೋಸ್ ನೋಡಬೇಕು ಅಂತ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿದವರು ಕೂಡ ಇದ್ದಾರೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬಾ ಸ್ಪೆಷಲ್. ನಾನು ಚಾನಲ್ ಶುರು ಮಾಡಿದಾಗ ಇಷ್ಟು ಜನ ನನ್ನ ವೀಡಿಯೋಸ್ ನೋಡ್ತಾರೆ, ಇಷ್ಟು ಜನ ನನ್ನ ಜೊತೆ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಿಧಾನವಾಗಿ ಒಂದೊಂದೇ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಬಂದಾಗ ತುಂಬ ಖುಷಿಯಾಗುತ್ತೆ. ಈ ಚಾನಲ್ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಇನ್ನೂ ಒಂದು ಚಾನಲ್ ನನ್ನದು ಹಳೆ ಚಾನಲ್ ಇದೆ, ಅದು ಫಸ್ಟೇ ಮಾಡಿರೋದು. ಅದರಲ್ಲಿ ನಾನು ಕುಕ್ಕಿಂಗ್ ವೀಡಿಯೋಸ್ನೆಲ್ಲ ಶೇರ್ ಮಾಡ್ತಾಯಿದ್ದೆ. ಅದರಲ್ಲೂ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿಯೇ ಆದರು. ಆದರೆ ಹೋಗ್ತಾ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟೆ. ಆವಾಗ ಸಮ್ ರೀಸನ್ಸಿಂದ ನನಗೆ ವೀಡಿಯೋ ಶೂಟ್ ಮಾಡಿ ಹಾಕೋಕ್ಕೆ ಆಗಿರಲಿಲ್ಲ. ಸೊ ಆವಾಗ ನಾನು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ವ್ಯೂವ್ಸ್ ಬರೋದು, ಲೈಕ್ಸ್ ಬರೋದು, ಕಮೆಂಟ್ಸ್ ಬರೋದು, ಇವೆಲ್ಲ ನೋಡಿದಾಗ ಇನ್ನೂ ವೀಡಿಯೋಸ್ ಮಾಡಬೇಕು ಅನ್ನೋ ಮೋಟಿವೇಶನ್ ಬರುತ್ತೆ. ವಿಡಿಯೋನ ಮಾಡೋದು ಅಂದರೆ ಸುಲಭ ಅಲ್ಲ, ಅದಕ್ಕೆ ತುಂಬ ಟೈಮ್ ಬೇಕು. ಅದರಲ್ಲೂ ನಾನು ಪಾಪುನ ಹಾಕ್ಕೊಂಡು ಪಾಪುನ ನೋಡಿಕೊಂಡು ಒಂದು ವಿಡಿಯೋ ಮಾಡ್ತೀನಿ ಅಂದರೆ ನನಗೆ ತುಂಬ ಕಷ್ಟ ಇರುತ್ತೆ. ಅಲ್ಲಿ ವಿಡಿಯೋ ಮಾಡಿಕೊಂಡ್ರೆ ಸಾಕಾಗಲ್ಲ, ಅದನ್ನು ಎಡಿಟ್ ಮಾಡಬೇಕು, ಹಾಗೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ತಮ್ನೇಲ್ನೂ ಕೂಡ ರೆಡಿ ಮಾಡಬೇಕು. ಹಾಗೆ ತುಂಬ ಕೆಲಸ ಇರುತ್ತೆ ಅದರಲ್ಲಿ, ಈಸಿ ಅಂತೂ ಅಲ್ಲವೇ ಅಲ್ಲ. ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ತಮ್ನೇಲ್ ರೆಡಿ ಮಾಡಬೇಕು, ಟೈಟಲ್ ಯೋಚನೆ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಕೊನೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ಮೇಲೆ ಯಾರಾದರೂ ನೋಡಿ ಕಾಮೆಂಟ್ ಮಾಡಿದರೆ, ನಾವು ಮಾಡಿದ್ದು ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಅನ್ನೋ ಖುಷಿ ಬರುತ್ತೆ. ಅದು ವ್ಯೂಸ್ ಬಂದಿಲ್ಲ, ನಾವು ಹಾಕಿರೋ ವಿಡಿಯೋ ಹಂಗೆ ಇದೆ ಅಂದರೆ ಆವಾಗ ಇನ್ನು ಬೇಜಾರಾಗಿಬಿಡುತ್ತೆ. ಇಷ್ಟು ಕಷ್ಟಪಟ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ರೂ ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ಕಾಮೆಂಟು, ವ್ಯೂವ್ಸು, ಸಬ್ಸ್ಕ್ರೈಬ್ ಆದಾಗ ಅದೊಂದು ದೊಡ್ಡ ಎನ್ಕರೇಜ್ಮೆಂಟ್ ಆಗಿರುತ್ತೆ. ಹಾಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸಾಮಾನ್ಯವಾಗಿ ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಪೂಜೆ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಮನೆ ಡೆಕೋರೇಟ್ ಮಾಡಿ, ದೇವಿಗೆ ಅಲಂಕಾರ ಮಾಡಿ, ನೈವೇದ್ಯ ಮಾಡಿ, ಪೂಜೆ ಮಾಡಿ ಹಬ್ಬ ಆಚರಣೆ ಮಾಡ್ತಾ ಇರ್ತಾರೆ. ನಾನು ಕೂಡ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಇದೇ ಫ್ರೈಡೇ, ಇವತ್ತೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಇಷ್ಟು ದಿನದಿಂದ ಅದರ ಪ್ರಿಪರೇಷನ್ಗೆ ಸಂಬಂಧಪಟ್ಟ ವೀಡಿಯೋಸ್ನ ಕೂಡ ಹಾಕ್ತಾ ಬಂದಿದ್ದೆ. ಆದರೆ ಈ ಬಾರಿ ಕೆಲವು ಸಮ್ ರೀಸನ್ಸಿಂದ ಇವತ್ತು ಪೂಜೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಪೂಜೆ ವ್ಲಾಗ್ ಶೇರ್ ಮಾಡಲಿಕ್ಕಾಗ್ತಾ ಇಲ್ಲ. ಆದರೆ ಮುಂದಿನ ಫ್ರೈಡೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಮುಂದಿನ ಫ್ರೈಡೇ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಿ. ಮಾಡಿಬಿಟ್ಟು ಆ ದಿನದ ಪೂಜೆ ಮತ್ತು ನನ್ನ ದಿನ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಇವತ್ತು ಪೂಜೆ ಮಾಡಲಿಕ್ಕಾಗಿಲ್ಲ ಅಂತ ಬೇಸರ ಮಾಡಿಕೊಂಡು ಕುಳಿತುಕೊಳ್ಳೋದಕ್ಕಿಂತ ಮುಂದಿನ ಫ್ರೈಡೇ ಚೆನ್ನಾಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿರೋದು. ಇಷ್ಟು ದಿನ ಹಬ್ಬಕ್ಕೆ ಸಂಬಂಧಪಟ್ಟ ವೀಡಿಯೋಸ್ನ ಮಾತ್ರ ಹಾಕಿದ್ದೆ. ಆದರೆ ಇವತ್ತು ಹಬ್ಬದ ದಿನವೇ ಆದರೂ ಪೂಜೆ ಮಾಡಲಾಗದ ಕಾರಣ ಏನು ವಿಡಿಯೋ ಮಾಡಲಿ ಅಂತ ಹೇಳಿಬಿಟ್ಟು ಥಿಂಕ್ ಮಾಡ್ತಾಯಿದ್ದೆ. ಆಗ ನನಗನ್ನಿಸ್ತು, ನನ್ನ ವೀಡಿಯೋಸ್ ನೋಡ್ತಿರುವ ನಿಮ್ಮ ಜೊತೆ ಸ್ವಲ್ಪ ಮನಸ್ಸಿಂದ ಮಾತಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ನನ್ನ ಚಾನೆಲಿಂದ ಸಣ್ಣ ಚಾನಲ್ಲೇ ಆಗಿರ್ಬೋದು, ಆದರೆ ದಿನದಿಂದ ದಿನಕ್ಕೆ ಸಪೋರ್ಟ್ ಸಿಗ್ತಾ ಇರೋದು ನನಗೆ ತುಂಬ ಸಂತೋಷ. ಒಬ್ಬರು ಸಬ್ಸ್ಕ್ರೈಬ್ ಮಾಡಿದಾಗಲೂ ತುಂಬ ಖುಷಿಯಾಗುತ್ತೆ. ಒಬ್ಬರು ಕಾಮೆಂಟ್ ಮಾಡಿದಾಗಲೂ ಕೂಡ ತುಂಬ ಖುಷಿಯಾಗುತ್ತೆ.
ನಿಮ್ಮ ವಿಡಿಯೋ ಚೆನ್ನಾಗಿದೆ ಮೇಡಮ್ ಅಂತ ಒಂದು ಮಾತು ಹೇಳಿದರೂ ಸಾಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಬರುತ್ತೆ. ನನ್ನ ವೀಡಿಯೋಸ್ನಲ್ಲಿ ನಿಮಗೆ ಇಷ್ಟವಾಗೋ ವಿಷಯಗಳನ್ನ ಮುಂದೆ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಹಬ್ಬಗಳು, ಪೂಜೆಗಳು, ಶಾಪಿಂಗ್, ಕುಕ್ಕಿಂಗ್, ಮನೆಗೆ ಸಂಬಂಧಪಟ್ಟ ವಿಷಯಗಳು, ಡೈಲಿ ರುಟೀನ್, ಹೀಗೆ ನನ್ನ ಜೀವನದಲ್ಲಿ ಏನೇ ಇಂಟ್ರೆಸ್ಟಿಂಗ್ ಆಗುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತೊಂದು ವಿಷಯ ಹೇಳಬೇಕಂದ್ರೆ, ಇವತ್ತು 330 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅನ್ನೋ ಖುಷಿ ಒಂದೆಡೆ ಇದ್ದರೆ, ಮುಂದಿನ ದಿನಗಳಲ್ಲಿ ಈ ಚಾನೆಲ್ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಕೂಡ ಇದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ವೀಡಿಯೋಸ್ ನೋಡೋ ಜನರಿಗೆ ನನ್ನ ವೀಡಿಯೋಸ್ನಿಂದ ಏನಾದರೂ ಉಪಯೋಗ ಆಗಬೇಕು, ನಾನು ಶೇರ್ ಮಾಡುವ ಶಾಪಿಂಗ್ ಐಡಿಯಾಸ್ ಯಾರಿಗಾದರೂ ಹೆಲ್ಪ್ ಆಗಬೇಕು, ನಾನು ಮಾಡುವ ರೆಸಿಪೀಸ್ ಯಾರಿಗಾದರೂ ಉಪಯೋಗ ಆಗಬೇಕು, ನಾನು ಮಾಡುವ ಪೂಜೆ ಅಥವಾ ಫೆಸ್ಟಿವಲ್ ರಿಲೇಟೆಡ್ ವೀಡಿಯೋಸ್ ಯಾರಿಗಾದರೂ ಹೊಸದಾಗಿ ಏನಾದರೂ ತಿಳಿಸ್ಬೇಕು. ಈ ದಿನ ಅಂದರೆ ಈ ವಾರದಲ್ಲಿ ತುಂಬ ಬೇಸರ ಆಗಿರ್ಬೋದು, ಆದರೆ ನೆಕ್ಸ್ಟ್ ವೀಕಲ್ಲಿ ತುಂಬ 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 ಖುಷಿಯಾಗಿರೋ ದಿನ ಇದೆ. ಒಂದಲ್ಲ ಎರಡಲ್ಲ 3 ಖುಷಿಯಾದ ವಿಚಾರ ನೆಕ್ಸ್ಟ್ ವೀಕಲ್ಲಿ ಇದೆ. ಆದರೆ ಈ ವಿಡಿಯೋಸ್ನಲ್ಲಿ ಅದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಇನ್ನೂ ಲಾಂಗ್ ಅಂತ ಅನಿಸ್ಬಿಡುತ್ತೆ ಈ ವಿಡಿಯೋ. ನಿಮ್ಮ ಸಪೋರ್ಟ್ ಇದ್ದರೆ ಅದೆಲ್ಲ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಪೋರ್ಟ್ ಇಲ್ಲ ಅಂದರೆ ನಾನು ಶೇರ್ ಮಾಡಿಕೊಂಡು ಕೂಡ ವೇಸ್ಟ್ ಆಗುತ್ತೆ. ಒಂದೊಂದೇ ವಿಷಯನ ಒಂದೊಂದೇ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಂತ ಅನ್ನಿಸ್ತು. ಮತ್ತೊಮ್ಮೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ 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 ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಇನ್ನೂ ಸಣ್ಣದಿರ್ಬೋದು, ಆದರೆ ನಿಮ್ಮ ಸಪೋರ್ಟ್ ನನಗೆ ದೊಡ್ಡದು. 330 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಮುಂದೆ ಈ ನಂಬರ್ ಇನ್ನೂ ಬೆಳೀತಾ ಹೋಗಲಿ ಅಂತ ಆಶೀರ್ವಾದ ಮಾಡಿ ನನಗೆ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ. ಹಾಗಾಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನಾನು ಕೂಡ ನಿಮಗೆ ಇಷ್ಟವಾಗೋ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತಿರುವ ಎಲ್ಲರಿಗೂ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಗೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರಲಿ. ಮನೆಯಲ್ಲಿ ಯಾವಾಗಲೂ ಸಂತೋಷ, ನೆಮ್ಮದಿ, ಆರೋಗ್ಯ ಮತ್ತು ಸಮೃದ್ಧಿ ಇರಲಿ. ನಾನು ಈ ಬಾರಿ ಪೂಜೆ ಮಾಡಲಾಗಿಲ್ಲ, ಹಾಗೆ ಮುಂದಿನ ಫ್ರೈಡೇ ಚೆನ್ನಾಗಿ ಪೂಜೆ ಮಾಡ್ತೀನಿ. ನಿಮ್ಮ ಜೊತೆ ಆ ಪೂಜಾ ವ್ಲಾಗ್ ವಿಡಿಯೋನೂ ಕೂಡ ಶೇರ್ ಮಾಡ್ಕೋತೀನಿ. ಮುಂದಿನ ಶುಕ್ರವಾರ ಹುಣ್ಣಿಮೆ ಕೂಡ ಇದೆ. ಹುಣ್ಣಿಮೆ ದಿನ ಲಕ್ಷ್ಮೀ ದೇವಿಯ ಆರಾಧನೆಗೆ ವಿಶೇಷ ಮಹತ್ವ ಇದೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಆ ದಿನ ಪೂಜೆ ಮಾಡೋದು ಕೂಡ ತುಂಬ ವಿಶೇಷ. ಹಾಗೆ ನಾವು ಯಾವ ದಿನ ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ಮನಸ್ಸಿಂದ ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ವಾ. ಪೂಜೆ ಅಂದರೆ ತುಂಬ ಆಡಂಬರ ಮಾಡಬೇಕು, ತುಂಬ ಖರ್ಚು ಮಾಡಬೇಕು, ಎಲ್ಲವೂ ಪರ್ಫೆಕ್ಟಾಗಿರಬೇಕು ಅಂತ ಏನಿಲ್ಲ. ದೇವರಿಗೆ ಮುಖ್ಯ ಆಗಿರೋದು ನಮ್ಮ ಭಕ್ತಿ, ನಂಬಿಕೆ ಮತ್ತು ಶುದ್ಧವಾದ ಮನಸ್ಸು ಅಂತ ನಾನು ನಂಬ್ತೀನಿ. ನಮ್ಮ ಕೈಲಾದಷ್ಟು ಸರಳವಾಗಿ ಮನಸ್ಸಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಪೂಜೆ ಮಾಡಿದರೆ ಸಾಕು. ಕೊನೆಗೆ ದೇವರಿಗೆ ಬೇಕಾಗಿರೋದು ಆಡಂಬರಕ್ಕಿಂತ ಭಕ್ತಿ ಅಲ್ವಾ. ನಮ್ಮ ಮನಸ್ಸಲ್ಲಿ ಭಕ್ತಿ ಇದ್ದರೆ ಸರಳವಾದ ಪೂಜೆಯು ದೇವರಿಗೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಈ ಬಾರಿ ನನ್ನ ಹಾಗೆ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಆಗದೆ ಇರೋರು ಯಾರಾದರೂ ಇದ್ದರೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಮುಂದಿನ ಶುಕ್ರವಾರ ಹುಣ್ಣಿಮೆ ದಿನ ಮನಸ್ಸಿನಲ್ಲಿ ಭಕ್ತಿ ಮತ್ತು ನಂಬಿಕೆ ಇಟ್ಕೊಂಡು ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಸಂತೋಷದಿಂದ ಪೂಜೆ ಮಾಡ್ಕೊಳ್ಳಿ. ಮುಂದೆ ಕೂಡ ಇದೇ ರೀತಿಯಲ್ಲಿ ಪ್ರೀತಿ ಮತ್ತು ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ.